ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಬದಲಾವಣೆ ಚರ್ಚೆ ತಾರಕಕ್ಕೇರಿದೆ. ಸಿಎಂ ಬದಲಾವಣೆ, ಸಂಪುಟ ವಿಸ್ತರಣೆ ಚರ್ಚೆ ಜೋರಾಗಿ ನಡೀತಾ ಇದೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂತ ಸಿಎಂ ಏನೋ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಪರ ಶಾಸಕರು ಮಾತ್ರ ಬ್ಯಾಟಿಂಗ್ ಮಾಡೋದನ್ನ ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಚರ್ಚೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಸಿದ್ದರಾಮಯ್ಯ ಹೈಕಮಾಂಡ್ ಅಸ್ತ್ರ. ನವೆಂಬರ್ ಕ್ರಾಂತಿ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಸಿರುವ ಬದಲಾವಣೆ ಆಟ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಬಿಜೆಪಿ ನಾಯಕರು ಸಿಡಿಸಿರುವ ಕ್ರಾಂತಿ ಬಾಂಬ್ ಸದ್ದು ಕೈ ಮನೆಯಲ್ಲೂ ಪ್ರತಿಧ್ವನಿಸುತ್ತಿದೆ. ಕಾಂಗ್ರೆಸ್ ನಾಯಕರು ಒಬ್ಬರಾದ ಮೇಲೆ ಒಬ್ಬರಂತೆ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಕ್ರಾಂತಿ ಬಗ್ಗೆ ಹಾಸನದಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂದಿದ್ದಾರೆ. ಡಿನ್ನರ್ ಪಾರ್ಟಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ. ಡಿನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಯಾವಾಗಲೂ ಕೊಡ್ತಾ ಇರ್ತೀನಿ, ಆಗಾಗ ಸೇರ್ತಾ ಇರ್ತೀವಿ, ಆಗಾಗ ಊಟಕ್ಕೆ ಸೇರ್ತೀವಿ, ಊಟ ಮಾಡ್ತೀವಿ, ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ. ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಬಂದರೆ ಸ್ವಾಗತ ಎಂದ ಪರಂ. ಸಿಎಂ ಪಟ್ಟದ ಚರ್ಚೆ ನಡುವೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಹೈಕಮಾಂಡ್ ನಿರ್ಧರಿಸಿದ್ರೆ ಖಂಡಿತವಾಗಿಯೂ ಸ್ವಾಗತಿಸುತ್ತೇವೆ, ಅವರು ನಮ್ಮ ದೊಡ್ಡ ನಾಯಕರು ಅಂದಿದ್ದಾರೆ. Will you be amicable to him becoming chief minister, sir? Of course, any decision taken by the High Command, and more particularly if Khargeji wants to come to Karnataka, yes, he is our tall leader, and if he wants to come to Karnataka, it is most welcome. ಇತ್ತ ದಲಿತ ಸಿಎಂ ಬಾಣ ಪ್ರಯೋಗಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ದಲಿತ ಸಿಎಂ ಆಗಬೇಕು ಅಂತ ಮುಂಚೆಯಿಂದಲೂ ಇದೆ, ಸಿಎಂ ಆಗಬೇಕು ಅಂತ ಅಭಿಮಾನಿಗಳು ಹೇಳ್ತಾರೆ, ಆದ್ರೆ ನಾನು ರೇಸ್ನಿಂದ ಹಿಂದೆ ಸರಿದು ಬಹಳ ದಿನ ಆಯ್ತು ಅಂತ ಹೇಳಿದ್ದಾರೆ. ಇದೇ ಮುಂಚೆಯಿಂದ ಇದೆ, ಅದನ್ನ ಹಳೆದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವರವರ ಬೆಂಬಲಿಗರು, ಅವರ ಅಭಿಮಾನಿಗಳು ಹೇಳ್ತಾರೆ. ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡ್ತಾರೆ. ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ, ಬಹಳ ಸಾಧ್ಯ ಬಿಟ್ಟದು, ಈಗಿಲ್ಲ ಎಲ್ಲ ಪ್ರಶ್ನೆ. ಸುಮಾರು 1 ವರ್ಷದಿಂದ ಬಿಟ್ಟಿದ್ವಿ, ಅದು ಈಗಿಲ್ಲ. ಈ ನಡುವೆ ಡಿಕೆ ಶಿವಕುಮಾರ್ ಬಣದ ಶಾಸಕರು ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಡಿಕೆ ಶ್ರಮಿಸಿದ್ದಾರೆ ಎಂದಿರುವ ಶಾಸಕ ಎಚ್ ಸಿ ಬಾಲಕೃಷ್ಣ, ಡಿಕೆ ಶಿವಕುಮಾರ್ಗೆ ಅವಕಾಶ ಮಾಡಿಕೊಡ್ತಾರೆಂಬ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ, ಸಿಎಂ ಡಿಸಿಎಂ ಮಧ್ಯೆ ಯಾವ ಮುನಿಸು ಇಲ್ಲ ಅಂದಿದ್ದಾರೆ. ನೋಡಿ, ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ, ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಇಲ್ಲ, ಅವ್ರು ಮೊದಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ. ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದಲಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ. ಹಿಂದೆ ಏನು ನಡೆದಿತ್ತು ನಿಮ್ಗೆ ಗೊತ್ತಿದೆ, ಇವಾಗ ಹಿಂದೆ ಮುಖ್ಯಮಂತ್ರಿಗಳು ಮಾಡಿದಾಗ ಹೆಂಗಿತ್ತು ಗೊತ್ತಿದೆ, ಹಾಗೆ ಏನಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಹಿಂದೆ ಎಲ್ಲ ಕೇಂದ್ರ ನಾಯಕರೇ ಮಾಡಿರುವಂಥದ್ದಲ್ವಾ, ಈ ಸರಿ ಅದು ಯಾವ ಥರ ನನಗೆ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯಗಳಲ್ಲಿ ಯಾವುದೇನು ಕೇಳಿದ್ದಿಲ್ಲ, ಎಲ್ಲರೂ ಒಮ್ಮತದಿಂದ ಆ ಕಾಲದಲ್ಲಿ ಆಗಿದೆ. ಈಗ ವರಿಷ್ಠರು ಏನು ನಮಗೆ ತೀರ್ಮಾನ ಕೊಡ್ತಾರೆ, ನಾವು ಅದಕ್ಕೆ ಬದ್ಧರಾಗ್ತೀವಿ. ವರಿಷ್ಠರು ನಾಳೆನೇ ಹೇಳಿ ಇಂಥವ್ರಂತ ಹೇಳಿದ್ರೆ ನಾವು ಬದ್ಧರಾಗ್ತೀವಿ. ಬಿಟ್ರೆ ಇದನ್ನ ಅವ್ರು ತೀರ್ಮಾನ ಮಾಡೋದು, ನಾವು ಏನು ತೀರ್ಮಾನ ಮಾಡಕ್ ಬರಲ್ಲ. ಕಾಂಗ್ರೆಸ್ ಮನೆಯಲ್ಲಿ ಹೊಗೆಯಾಡ್ತಿದ್ದ ಬದಲಾವಣೆ ಕಿಚ್ಚು ಇದೀಗ ಮತ್ತಷ್ಟು ಬೆಳವಣಿಗೆಗೆ ಕಾರಣವಾಗ್ತಿದೆ. ಇಷ್ಟು ದಿನ ಬದಲಾವಣೆ ಇಲ್ಲವೇ ಇಲ್ಲ ಅಂತಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಹೈಕಮಾಂಡ್ನತ್ತ ಬೆರಳು ತೋರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.